ಹೆಲೋ ಮೈ ಡಿಯರ್ಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಗ್ರೋ ಅಪ್ಲಿಕೇಶನಲ್ಲಿ ಅಲರ್ಟ್ ಅಂದರೆ ಏನು, ಅಲರ್ಟ್ನ ಹೇಗೆ ಇಡೋದು, ಅಲರ್ಟು ಇಡೋದ್ರಿಂದ ನಮಗೆ ಸ್ಟಾಕ್ಸ್ನ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡೋದ್ರಲ್ಲಿ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಸ್ಟಾರ್ಟಿಂಗು ನಾವು ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಸ್ಟಾಕ್ಸ್ನ ಸರ್ಚ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಮೊದಲು ಟಾಟಾ ಮೋಟರ್ಸ್ನ ನೋಡ್ತಾ ಇದ್ದೀನಿ. ನೋಡಿ, ಟಾಟಾ ಮೋಟರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇವಾಗ ಟಾಟಾ ಮೋಟರ್ಸ್ನ ಚಾರ್ಟ್ ಓಪನ್ ಆಗಿದೆ. ಇದು ಇವತ್ತಿನ ಚಾರ್ಟು ಮತ್ತು ಇದು ಇವತ್ತಿನ ಪ್ರೈಸ್ ಎಷ್ಟಪ್ಪ ಇದೆ ಅಂದರೆ ನಿಯರ್ಲಿ 990 ರೂಪಾಯಿ ಇದೆ. ಸರಿನಾ? ಇದರಲ್ಲಿ ಅಲರ್ಟ್ ಅಂದರೆ ಏನಪ್ಪ ಅಂತಂದರೆ, ಇವಾಗ 990 ರೂಪಾಯಿ ಓಡ್ತಿರೋ ಪ್ರೈಸು ನನಗೆ 1000 ಬಂದಾಗ ಅಲರ್ಟ್ ಮೆಸೇಜ್ ಬರಬೇಕು. ನನಗೆ ಇದರಿಂದ ಮೆಸೇಜ್ ಬರಬೇಕು. ಇಲ್ಲ 990 ಇರೋದು 980 ಬಂದರೆ ನನಗೆ ಅಲರ್ಟ್ ಮೆಸೇಜ್ ಬಂದರೆ ನಮಗೆ ಸ್ಟಾಕ್ಸ್ನ ಪರ್ಚೇಸ್ ಮತ್ತು ಸೇಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸರಿನಾ? ಮೊದಲು ಈ ಅಲರ್ಟ್ನ ಹೇಗಿಡೋದು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಅಲರ್ಟ್ ಅನ್ನೋ ಆಪ್ಷನು ಇಲ್ಲಿ ಮೇಲ್ಗಡೆ ಅಲಾರಮ್ ಐಕಾನ್ ಇದೆ ನೋಡಿ, ದ ಬೆಲ್ ಐಕಾನ್ ಅಂದ್ಕೊಳ್ಳಿ. ಸರಿನಾ? ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಸಿಗುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ಸ್ಟಾರ್ಟಿಂಗ್ ಟಾರ್ಗೆಟ್ ಪ್ರೈಸ್ ಅಂತ ಇರುತ್ತೆ. 990 ಇರೋ ಪ್ರೈಸು ನಮಗೆ 1000 ಬಂದರೆ ಗೊತ್ತಾಗಬೇಕು ಅಂದರೆ ಇಲ್ಲಿ 1000 ಅಂತ ಕೊಟ್ಟು ಇಲ್ಲಿ ನೋಟಿಫೈ ಮೀ ಅಂತ ಇದೆ ನೋಡಿ, ನೋಟಿಫೈ ಮೀ ಅಂತ ಇದೆ. ಇಲ್ಲಿ ಒನ್ಸ್ ಆರ್ ಎವರಿ ಟೈಮ್ ಅಂತ ಇದೆ. ಒನ್ಸ್ ಅಂದರೆ ಇವಾಗ 990 ಇರೋ ಪ್ರೈಸು 1000ಕ್ಕೆ ಹೋದರೆ ನಮಗೆ ಅಲರ್ಟ್ ಮೆಸೇಜ್ ಬರುತ್ತೆ. ಸರಿನಾ? ಎವರಿ ಟೈಮ್ ಅಂದರೆ ಏನಪ್ಪ ಅಂತಂದರೆ ಇವಾಗ 1000ಕ್ಕೆ ಹೋಗಿದೆ ಅಲರ್ಟ್ ಬಂತು, ಮತ್ತು 1005ಕ್ಕೆ ಹೋಗಿರುತ್ತೆ, ಮತ್ತೆ ಕೆಳಗಡೆ 1000 ಬಂದರೂ ಅವಾಗಲೂ ಅಲರ್ಟ್ ಬರುತ್ತೆ. ಎವರಿ ಟೈಮ್ ಅಂದರೆ ಅದು ಯಾವಾಗ 1000ಕ್ಕೆ ಹೋಗ್ತಾ ಇರುತ್ತೆ ಅವಾಗೆಲ್ಲ ಅಲರ್ಟ್ ಬರ್ತಾ ಇರುತ್ತೆ. ನೀವು ಆಲ್ಮೋಸ್ಟ್ ಎವರಿ ಟೈಮ್ ಕೊಟ್ಕೊಳ್ಳಿ, ಯಾಕೆಂದರೆ ಒಂದು ಸತಿ ನಿಮ್ಮ ಮೆಸೇಜ್ ಬಂದಾಗಲೂ ನೀವು ಮಿಸ್ ಆದರೂ ಮತ್ತೆ ನಿಮಗೆ ಯೂಸ್ ಆಗುತ್ತೆ. ಎವರಿ ಟೈಮ್ ಅಂತ ಕೊಟ್ಟು ಇಲ್ಲಿ 1000ಕ್ಕೆ ಹೋದರೆ ಎಷ್ಟು ಪರ್ಸೆಂಟು ರಿಟರ್ನ್ಸ್ ಬರುತ್ತೆ ಅಂತ ಇಲ್ಲಿ ತೋರಿಸುತ್ತೆ ನೋಡಿ. ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿದೆ ನೋಡಿ, ಇಲ್ಲಿ ಬರ್ದಿದೆ. ಅದು ನೆಕ್ಸ್ಟ್ ಆದಮೇಲೆ ಕ್ರಿಯೇಟ್ ಅಲರ್ಟ್ ಅಂತ ಕೊಟ್ಟರೆ ನಮ್ಮ ಅಲರ್ಟ್ ಕ್ರಿಯೇಟ್ ಆಗುತ್ತೆ. ಅದು 1000ಕ್ಕೆ ಹೋದರೆ ನಮಗೆ ಮೊಬೈಲ್ ಮೇಲೆ ಟಾಪಪ್ ಮೆಸೇಜ್ ಬರುತ್ತೆ. ನಾವು ಎಷ್ಟು ಮಲ್ಟಿಪಲ್ ಅಲರ್ಟ್ಸ್ ಬೇಕಾದರೂ ಇಟ್ಕೋಬೋದು. ಇವಾಗ ನಾವು 1000ಕ್ಕೆ ಹೋದರೆ ಅಲರ್ಟ್ ಬರುತ್ತೆ ಅನ್ನೋ ಒಂದು ಅಲರ್ಟ್ನ ಇಟ್ಟಿದ್ದೀವಿ. ಅದೇ ನಮಗೆ 980 ಬಂದರೆ ಒಂದು ಅಲರ್ಟ್ ಬರಬೇಕು ಅಂದರೆ ಬೇಕಾದರೂ ನಾವು ಇನ್ನೊಂದು ಅಲರ್ಟ್ನ ಬೇಕಾದರೂ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ಅದೇ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ನ್ಯೂ ಅಲರ್ಟ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ನ್ಯೂ ಅಲರ್ಟ್ ಅಂತ ಕೊಟ್ಟು ಇಲ್ಲಿ 980 ಅಂತ ಹಾಕಿದ್ರೆ ಇಲ್ಲಿ ಬಿಲೋ ದ ಮಾರ್ಕೆಟ್ ಪ್ರೈಸ್ ಅಂತ ತೋರಿಸುತ್ತೆ ನೋಡಿ. 10 ಪಾಯಿಂಟು ಕಮ್ಮಿ ಬರುತ್ತೆ 980ಕ್ಕೆ. 1% ನಿಯರ್ಲಿ 1% ಮಾರ್ಕೆಟ್ ಕೆಳಗಡೆ ಬಂದರೆ 980ಕ್ಕೆ ನಮಗೆ ಅಲರ್ಟ್ ಬರುತ್ತೆ. ಸೇಮ್ ಆ ಥರನೇ ಎವರಿ ಟೈಮ್ ಕೊಟ್ಟು ಕ್ರಿಯೇಟ್ ಅಲರ್ಟ್ ಅಂತ ಕೊಟ್ಟರೆ 2 ಅಲರ್ಟ್ ಕ್ರಿಯೇಟ್ ಆಗಿರುತ್ತೆ. ಈ ಯಾವ್ಯಾವ ಅಲರ್ಟ್ ಕ್ರಿಯೇಟ್ ಆಗಿದೆ ಅಂತ ನೋಡಬೇಕು ಅಂದರೆ ಮತ್ತೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಆ್ಯಕ್ಟಿವ್ ಅಲರ್ಟ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ನಮಗೆ 2 ಅಲರ್ಟು ಕಾಣಿಸುತ್ತೆ. ಮತ್ತು ನಮಗೆ ಅಲರ್ಟ್ ಬೇಡ ಅಂದರೆ ಅದೇ ಐಕನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನ್ ಮೇಲೆ ಇಲ್ಲಿ ಆ್ಯಕ್ಟಿವ್ ಅಲರ್ಟ್ಸ್ ಹತ್ರ ಹೋಗಿ ಆ ಅಲರ್ಟ್ ಮೇಲೆ ಕ್ಲಿಕ್ ಮಾಡಿ, ನಮಗೆ ಬೇಡ ಅಂದರೆ ಇಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ ಇದೆಯಲ್ಲ ಅಲ್ಲಿ ಡಿಲೀಟ್ ಬೇಕಾದರೆ ನೀವು ಮಾಡ್ಕೋಬೋದು. ಸರಿನಾ? ಮತ್ತು ಈ ಅಲರ್ಟ್ ಇಡೋದ್ರಿಂದ ನಮಗೆ ಏನಪ್ಪ ಯೂಸ್ ಆಗುತ್ತೆ ಅಂತಂದರೆ, ಕೆಲವೊಂದು ಬ್ರೇಕ್ಔಟು ಬ್ರೇಕ್ ಡೌನು ಆ ಪ್ಲೇಸಲ್ಲಿ ಬಂದರೆ ನಮ್ಗೆ ಅಲರ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ಲು ಪ್ಯಾಟರ್ನು ನೋಡಿ, ಫಾರ್ ಎಕ್ಸಾಂಪಲ್ಲು ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ಯಾಟರ್ನ್ ಆಗಿರುತ್ತೆ, ಈ ರ್ಯಾಲಿ ಆಗಿದೆ ನೋಡಿ ಇವತ್ತು ಇದರಲ್ಲಿ. ಇಲ್ಲ ಫಾರ್ ಎಕ್ಸಾಂಪಲ್ಲು ಪ್ಯಾಟರ್ನ್ ಆಗಿರುತ್ತೆ, ಇಲ್ಲ ಫಾರ್ ಎಕ್ಸಾಂಪಲ್ ಬಾಕ್ಸ್ ಪ್ಯಾಟರ್ನ್ ಇರುತ್ತೆ. ಇವಾಗ ನೋಡಿ, ಇಲ್ಲಿ ಅಂದ್ಕೊಳ್ಳಿ ಇವಾಗ ಟಾಟಾ ಮೋಟರ್ಸ್ ಇವತ್ತು ಇಲ್ಲಿ 900 ರೂಪಾಯಿಗೆ ಸ್ಟಾರ್ಟ್ ಆಗೈತೆ. 900 ರೂಪಾಯಿಗೆ ಸ್ಟಾರ್ಟ್ ಆಗಿ ಇಲ್ಲಿ 990 ರೂಪಾಯಿಗೆ ಹೋಗಿದೆ. ಸರಿನಾ? ಇಲ್ಲಿ ಮೇಲ್ಗಡೆ ಹೋಗಿಲ್ಲ ಸ್ಟಾಕ್. ಸರಿನಾ? ಮತ್ತೆ ಇಲ್ಲಿ ಕೆಳಗಡೆ ಒಂದು 950ವರೆಗೂ ಬಂತು, ಇಲ್ಲಿವರೆಗೂ ಬಂತು, ಮತ್ತೆ ಅದು ಮೇಲ್ಗಡೆ 990ಕ್ಕೆ ಹೋಯಿತು. ಯಾಕೆ ಇದು 990 ಬಿಟ್ಟು ಮೇಲ್ಗಡೆ ಸ್ಟಾಕ್ ಹೋಗ್ತಿಲ್ಲ, ಮತ್ತೆ ಕೆಳಗಡೆ ಬರುತ್ತೆ, ಕೆಳಗಡೆ 900ಕ್ಕೆ ಮತ್ತೆ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಬಂದು ನಿಮಗೆ ಇನ್ನು 900 ಅಂತ ಅಲರ್ಟ್ನ ಇಟ್ಕೊಂಡಿದ್ರೆ ನಿಮ್ಗೆ ಮೆಸೇಜ್ ಬರುತ್ತೆ. ಇದು ಏನಾದರೂ ಬ್ರೇಕ್ಔಟ್ ಆದರೆ ಇಲ್ಲ ಬ್ರೇಕ್ ಡೌನ್ ಆದರೆ ಇಲ್ಲಿ ಕೆಳಗಡೆ ಬಂದರೆ ನೀವು ಬೇಕಾದರೆ ಸ್ಟಾಕ್ಸ್ನ ಸೆಲ್ ಕೂಡ ಮಾಡ್ಬೋದು. ಅದೇ ಈ ಥರ ಸೇಮ್ ಇಲ್ಲಿ ನೋಡಿ, ಇಲ್ಲೊಂದು ಸ್ಟಾಕ್ಸು ಇಲ್ಲೇ ನೋಡಿ, ಇಲ್ಲೇ ಸಸ್ಟೈನ್ ಆಗ್ತಾ ಇರುತ್ತೆ. ಒಂದು ಸ್ಟಾಕು ಇಲ್ಲಿ ಮೇಲ್ಗಡೆ ಹೋಗಿ ನೀವು ಇಲ್ಲಿ ಅಲರ್ಟ್ ಇಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 10ಕ್ಕೆ ಇದ್ದ ಸ್ಟಾಕು ಇಲ್ಲಿ 50ಕ್ಕೆ ಹೋಗ್ತಾ ಇರುತ್ತೆ, ಮತ್ತು ಇಲ್ಲೇ ಕೆಳಗಡೆ ಓಡಾಡ್ತಾ ಇರುತ್ತೆ. ಅದು 50ಕ್ಕೆ ಬಂದರೆ ನಿಮ್ಗೆ ಅಲರ್ಟ್ ಬಂದರೆ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಅಂತ ನಿಮಗೆ ಬ್ರೇಕ್ಔಟ್ ಆಗುತ್ತೆ ಅಂತ ಗೊತ್ತಾದರೆ ನೀವು ಅಲರ್ಟ್ ಬಂದರೆ ಬೇಗ ಓಪನ್ ಮಾಡಿ ನೋಡ್ಬೋದು. ಇಲ್ಲ ನೀವು ಪ್ರತಿದಿನ ಚಾರ್ಟ್ ನೋಡ್ಕೊಂಡು ಕೂತ್ಕೊಂಡಿರೋಕ್ಕಾಗಲ್ಲ. ಇದು ಅಲರ್ಟ್ನ ಯೂಸ್ ಆಗುತ್ತೆ. ನೀವು ಇದರಂತೆ ಸ್ಟಾಕಲ್ಲಿ ಅಂತ ಅಲ್ಲ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲೂ ಬೇಕಾದರೂ ಯೂಸ್ ಮಾಡ್ಬೋದು. ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲೇ ಆಲ್ಮೋಸ್ಟ್ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ಅಲರ್ಟ್ ಬಗ್ಗೆ ಏನಾದರೂ ಇನ್ನೂ ಡೌಟ್ ಇದ್ದರೆ, ಇಲ್ಲ ಗ್ರೋ ಅಪ್ಲಿಕೇಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಇಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಕಮೆಂಟ್ಗೂ ನಾನು ವಿಡಿಯೋ ಮಾಡ್ತೀನಿ, ಇಲ್ಲ ರಿಪ್ಲೈನಾದರೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.